ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಗೈಸ್, ನಾನಿವತ್ತು PSTR ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಥವಾ PSTR ಈ ಪರೀಕ್ಷೆಗೆ ತಯಾರಾಗುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ತುಂಬ ಉಪಯೋಗ ಆಗುವಂತಹ ವಿಡಿಯೋ ಆಗಿದೆ. ಈ ಪ್ರಶ್ನೆ ಪತ್ರಿಕೆ ಬಂದು 2009ರ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಇದರಲ್ಲಿ ನಮಗೆ 6 ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಯಾವುದಂದರೆ ಸಾಮಾನ್ಯ ಜ್ಞಾನ, ಭಾಷೆ, ಆಂಗ್ಲ ಭಾಷೆ, ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ. ಇತ್ತೀಚೆಗೆ ನಮಗೆ ಕಂಪ್ಯೂಟರ್ಸ್ ಮೇಲೂ ಕೂಡ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ಸಾಮಾನ್ಯ ಜ್ಞಾನದ 25 ಪ್ರಶ್ನೋತ್ತರಗಳನ್ನು ಇವತ್ತು ನಾವು ಬಿಡಿಸೋಣ. ನೋಡಿ, ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು. ನೋಡಿ, ಮೊದಲನೇ ಪ್ರಶ್ನೆ: ಇತ್ತೀಚೆಗೆ ಸತ್ಯಂ ಕಂಪ್ಯೂಟರ್ಸ್ ಕಂಪನಿಯ ವಹಿವಾಟನ್ನು ಖರೀದಿಸಿದ ಕಂಪನಿ ಎ ಇನ್ಫೋಸಿಸ್, ಬಿ ಟೆಕ್ ಮಹೇಂದ್ರ, ಸಿ ವಿಪ್ರೋ, ಡಿ ಲಾರ್ಸನ್ ಆ್ಯಂಡ್ ಟೊಬ್ರೊ. ಇದಕ್ಕೆ ಆನ್ಸರು ಬಿ ಟೆಕ್ ಮಹೇಂದ್ರ. ಪ್ರಶ್ನೆ 2: ನಾರಣಪ್ಪ ಈ ಕವಿಯ ಮೊದಲ ಹೆಸರು ಎ ಕುಮಾರವ್ಯಾಸ, ಬಿ ಪಂಪ, ಸಿ ರನ್ನ, ಡಿ ಕಾಳಿದಾಸ. ಇದಕ್ಕೆ ಆನ್ಸರು ಎ ಕುಮಾರವ್ಯಾಸ. ಪ್ರಶ್ನೆ ಸಂಖ್ಯೆ 3: ಅತಿ ಉದ್ದವಾದ ಸಮುದ್ರ ತೀರ ಪ್ರದೇಶವನ್ನು ಹೊಂದಿರುವ ರಾಜ್ಯ ಎ ಆಂಧ್ರ ಪ್ರದೇಶ, ಬಿ ಮಹಾರಾಷ್ಟ್ರ, ಸಿ ಕೇರಳ, ಡಿ ಗುಜರಾತ್. ಇದಕ್ಕೆ ಆನ್ಸರು ಡಿ ಗುಜರಾತ್. ಪ್ರಶ್ನೆ ಸಂಖ್ಯೆ 4: ಪ್ರಸಿದ್ಧ ಬೇಬಿ ಒನ್ ಮೋರ್ ಟೈಮ್ ಪಾಪ್ ಹಾಡಿನ ಗಾಯಕಿಯ ಹೆಸರು ಎ ಶಕೀರಾ, ಬಿ ಮಡೋನಾ, ಸಿ ಕೈಲಿ ಮಿನೋಗ್, ಡಿ ಬ್ರಿಟ್ನಿ ಸ್ಪಿಯರ್. ಡಿ ಬ್ರಿಟ್ನಿ ಸ್ಪಿಯರ್. ಇದಕ್ಕೆ ಆನ್ಸರು. 5ನೇ ಕ್ವಶನ್ನು: ಲೂಸಿಯಾ ಪ್ರಾಂತ್ಯದ ಗವರ್ನರ್ ಆಗಿರುವ ಭಾರತೀಯ ಅಮೆರಿಕ ಪ್ರಜೆ ಎ ಸ್ವರಾಜ್ ಪಾಲ್, ಬಿ ಬಾಬಿ ಜಿಂದಾಲ್, ಸಿ ಆನಂದ ಅಮೃತರಾಜ್, ಡಿ ಲಕ್ಷ್ಮಿ ಮಿತ್ತಲ್. ಇದಕ್ಕೆ ಆನ್ಸರು ಬಿ ಬಾಬಿ ಜಿಂದಾಲ್. ಪ್ರಶ್ನೆ ಸಂಖ್ಯೆ 6: ಮೊಟ್ಟಮೊದಲಿಗೆ ಸೂಕ್ಷ್ಮಗ್ರಾಹಿಯಲ್ಲಿ ಜೀವಕಣವನ್ನು ಕಂಡುಹಿಡಿದ ವಿಜ್ಞಾನಿ ಎ ವಿ ಲ್ಯೂವೆನ್ ಹಾಕ್, ಬಿ ಎಂ ಶ್ಲೀಡನ್, ಸಿ ಟಿ ಶ್ವಾನ್, ಡಿ ರಾಬರ್ಟ್ ಹುಕ್. ಇದಕ್ಕೆ ಆನ್ಸರು ರಾಬರ್ಟ್ ಹುಕ್. ಪ್ರಶ್ನೆ ಸಂಖ್ಯೆ 7: ಆಗ್ನೇಯ ದಿಕ್ಕಿಗೆ ಇರುವ ಭಾರತದ ದ್ವೀಪಗುಚ್ಛ ಎ ದೀವ್ ಮತ್ತು ದಮನ್, ಬಿ ಲಕ್ಷದ್ವೀಪ, ಸಿ ಅಂಡಮಾನ್ ಮತ್ತು ನಿಕೋಬಾರ್, ಡಿ ಮಿನಿಕಾಯ್. ಇದಕ್ಕೆ ಆನ್ಸರು ಅಂಡಮಾನ್ ಮತ್ತು ನಿಕೋಬಾರ್. ಪ್ರಶ್ನೆ ಸಂಖ್ಯೆ 8: ಅನುಭವೈಕ್ಯವಾದವನ್ನು ಪ್ರತಿಪಾದಿಸಿದ ತತ್ವಜ್ಞಾನಿ ಎ ರೂಸೋ, ಬಿ ದೇಸ್ಕಾರ್ಟಿಸ್, ಸಿ ಫ್ರಾನ್ಸಿಸ್ ಬೇಕನ್, ಡಿ ಎಮಾನ್ಯುಯಲ್ ಕ್ಯಾಂಟ್. ಇದಕ್ಕೆ ಆನ್ಸರು ಸಿ ಫ್ರಾನ್ಸಿಸ್ ಬೇಕನ್. 9ನೇ ಕ್ವಶನ್ನು: ಜ್ಯೋತಿರ್ವರ್ಷ ಅಳೆಯುವ ಮಾಪನ ಎ ಬೆಳಕಿನ ತೀಕ್ಷ್ಣತೆ, ಬಿ ಕಾಲ, ಸಿ ದೂರ, ಡಿ ಬೆಳಕಿನ ವೇಗ. ಇದಕ್ಕೆ ಆನ್ಸರು ಬೆಳಕಿನ ವೇಗ. 10ನೇ ಕ್ವಶನ್ನು. 9ನೇ ಕ್ವಶನ್ಗೆ ಆನ್ಸರು ಡಿ ಬೆಳಕಿನ ವೇಗ. ಪ್ರಶ್ನೆ ಸಂಖ್ಯೆ 10: ಸೌರವ್ಯೂಹದ ಅತಿ ಸಣ್ಣ ಗ್ರಹ ಎ ಶನಿ, ಬಿ ಭೂಮಿ, ಸಿ ಬುಧ, ಡಿ ಗುರು. ಇದಕ್ಕೆ ಆನ್ಸರು ಸಿ ಬುಧ. ಪ್ರಶ್ನೆ ಸಂಖ್ಯೆ 11: ವಾಯುಭಾರ ಮಾಪಕ ಯಂತ್ರವನ್ನು ಕಂಡುಹಿಡಿದ ವಿಜ್ಞಾನಿ ಎ ಬೆರ್ನೌಲಿ, ಬಿ ಸೆಲ್ಸಿಯಸ್, ಸಿ ಫ್ಯಾರನ್ಹೀಟ್, ಡಿ ಟಾರಿಸೆಲ್ಲಿ. ಇದಕ್ಕೆ ಆನ್ಸರು ಡಿ ಟಾರಿಸೆಲ್ಲಿ. ಪ್ರಶ್ನೆ ಸಂಖ್ಯೆ 12: ರಕ್ತದ ಜೀವಕೋಶದ ಮೂಲಧಾತುಗಳು ಉತ್ಪತ್ತಿಯಾಗುವುದು ಇಲ್ಲಿ ಎ ಪಿತ್ತಕೋಶ, ಬಿ ಮೂಳೆಯ ಕೊಬ್ಬು, ಸಿ ಮೂತ್ರಪಿಂಡ, ಡಿ ಪಿತ್ತಾಶಯ. ಇದಕ್ಕೆ ಆನ್ಸರು ಬಿ ಮೂಳೆಯ ಕೊಬ್ಬು. ಪ್ರಶ್ನೆ ಸಂಖ್ಯೆ 13: ವೆಲ್ತ್ ಆಫ್ ನೇಷನ್ಸ್ ಪುಸ್ತಕವನ್ನು ಬರೆದವರು ಎ ವಿನ್ಸ್ಟನ್ ಚರ್ಚಿಲ್, ಬಿ ಗುನ್ನಾರ್ ಮಿರ್ಡಾಲ್, ಸಿ ಕಾರ್ಲ್ ಮಾರ್ಕ್ಸ್, ಡಿ ಆಡಮ್ ಸ್ಮಿತ್. ಇದಕ್ಕೆ ಆನ್ಸರು ಡಿ ಆಡಮ್ ಸ್ಮಿತ್. ಪ್ರಶ್ನೆ ಸಂಖ್ಯೆ 14: ಹುಚ್ಚುನಾಯಿ ಕಡಿತದಿಂದ ಮಾನವನ ದೇಹ ಈ ಭಾಗಕ್ಕೆ ಧಕ್ಕೆ ಉಂಟಾಗುವುದು ಎ ಪಚನಕಾರಿ ವ್ಯವಸ್ಥೆ, ಬಿ ಹೃದಯ, ಸಿ ಉಸಿರಾಟದ ವ್ಯವಸ್ಥೆ, ಡಿ ಕೇಂದ್ರೀಯ ನರವ್ಯೂಹ ವ್ಯವಸ್ಥೆ.
ಇದಕ್ಕೆ ಆನ್ಸರು ಡಿ ಕೇಂದ್ರೀಯ ನರವ್ಯೂಹ ವ್ಯವಸ್ಥೆ. ಪ್ರಶ್ನೆ ಸಂಖ್ಯೆ 15. ಮಧುಮೇಹ ರೋಗಿಗಳಲ್ಲಿ ಸಕ್ಕರೆ ಮಟ್ಟವನ್ನು ತಿಳಿಸುವ ಪರೀಕ್ಷೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಂದುಬಿಟ್ಟು ಎ ಎಲಿಸಾ ಪರೀಕ್ಷೆ, ಬಿ ಬೆನೆಟಿಕ್ ಪರೀಕ್ಷೆ, ಸಿ ಬಾರ್ಫೋರ್ಡ್ ಪರೀಕ್ಷೆ, ಡಿ ಡೇನಿಗೆ ಪರೀಕ್ಷೆ. ಇದಕ್ಕೆ ಆನ್ಸರು ಬೆನೆಡಿಕ್ಟ್ ಪರೀಕ್ಷೆ. ಪ್ರಶ್ನೆ ಸಂಖ್ಯೆ 16. ಸಿಮೆಂಟ್ಗೆ ಸುಣ್ಣದ ಕಲ್ಲನ್ನು ಸೇರಿಸುವ ಉದ್ದೇಶ. ಆಪ್ಷನ್ ಎ ಸಿಮೆಂಟ್ ಗಟ್ಟಿಯಾಗುವ ಪ್ರಕ್ರಿಯೆಯನ್ನು ತಡೆ ಮಾಡಲು. ಆಪ್ಷನ್ ಬಿ ಮಿಶ್ರಣವನ್ನು ಸಮರೂಪಕ್ಕೆ ತರಲು. ಆಪ್ಷನ್ ಸಿ ಸಿಮೆಂಟ್ನ ರಚನೆಯನ್ನು ಉತ್ತಮಪಡಿಸಲು. ಆಪ್ಷನ್ ಡಿ ಸಿಮೆಂಟ್ನ ತೂಕವನ್ನು ಕಡಿಮೆ ಮಾಡಲು. ಇದಕ್ಕೆ ಆನ್ಸರು ಆಪ್ಷನ್ ಎ ಸಿಮೆಂಟ್ ಗಟ್ಟಿಯಾಗುವ ಪ್ರಕ್ರಿಯೆಯನ್ನು ತಡೆ ಮಾಡಲು. ಪ್ರಶ್ನೆ ಸಂಖ್ಯೆ 17. ಪನಾಮ ಕಾಲುವೆ ಈ ಕೆಳಗಿನ ಸಾಗರಗಳನ್ನು ಜೋಡಿಸುತ್ತದೆ. ಆಪ್ಷನ್ ಎ ಮೆಡಿಟರೇನಿಯನ್ ಮತ್ತು ಪೆಸಿಫಿಕ್. ಆಪ್ಷನ್ ಬಿ ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರ. ಆಪ್ಷನ್ ಸಿ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್. ಆಪ್ಷನ್ ಡಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್. ಇದಕ್ಕೆ ಆನ್ಸರು ಆಪ್ಷನ್ ಬಿ ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರ. ಪ್ರಶ್ನೆ ಸಂಖ್ಯೆ 18. ಬಾಂಗ್ಲಾದೇಶವು ವಿಮೋಚನೆಯಾದ ದಿನ. ಆಪ್ಷನ್ ಎ ಡಿಸೆಂಬರ್ 19, 1970. ಆಪ್ಷನ್ ಬಿ ಡಿಸೆಂಬರ್ 16, 1971. ಆಪ್ಷನ್ ಸಿ ಡಿಸೆಂಬರ್ 17, 1971. ಆಪ್ಷನ್ ಡಿ ಡಿಸೆಂಬರ್ 18, 1971. ಇದಕ್ಕೆ ಆನ್ಸರು ಆಪ್ಷನ್ ಬಿ ಡಿಸೆಂಬರ್ 16, 1971. ಪ್ರಶ್ನೆ ಸಂಖ್ಯೆ 19. ಮೆಗಸ್ತಾನಿಸ್ ಈ ಕೆಳಗಿನ ದೊರೆಯ ಆಡಳಿತದ ಅವಧಿಯಲ್ಲಿ ಭಾರತವನ್ನು ಪಯಣಿಸಿದ. ಆಪ್ಷನ್ ಎ ಎರಡನೇ ಪುಲಕೇಶಿ. ಆಪ್ಷನ್ ಬಿ ಅಶೋಕ. ಆಪ್ಷನ್ ಸಿ ಸಮುದ್ರಗುಪ್ತ. ಆಪ್ಷನ್ ಡಿ ಹರ್ಷವರ್ಧನ. ಇದಕ್ಕೆ ಆನ್ಸರು ಆಪ್ಷನ್ ಎ ಎರಡನೇ ಪುಲಕೇಶಿ. ಪ್ರಶ್ನೆ ಸಂಖ್ಯೆ ವಿಶ್ವಸಂಸ್ಥೆ ಆಚರಣೆ ದಿನ. ಎ ಮೇ 2, ಬಿ ಅಕ್ಟೋಬರ್ 24, ಆಪ್ಷನ್ ಸಿ ಅಕ್ಟೋಬರ್ 5, ಆಪ್ಷನ್ ಡಿ ಜನವರಿ 24. ಇದಕ್ಕೆ ಆನ್ಸರು ಅಕ್ಟೋಬರ್ 24. ಆಪ್ಷನ್ ಬಿ ಆನ್ಸರು. 21ನೇ ಪ್ರಶ್ನೆ. ಥೈಲ್ಯಾಂಡ್ ದೇಶದ ನಾಣ್ಯದ ಹೆಸರು. ಆಪ್ಷನ್ ಎ ಎನ್. ಆಪ್ಷನ್ ಬಿ ಬಾಲ್ಟ್. ಆಪ್ಷನ್ ಸಿ ದಿನಾರ್. ಆಪ್ಷನ್ ಡಿ ಯೂರೋ. ಇದಕ್ಕೆ ಆನ್ಸರು ಆಪ್ಷನ್ ಬಿ ಬಾಲ್ಟ್. 22ನೇ ಕ್ವಶನ್ನು. ಸ್ನೂಕರ್ ಪಂದ್ಯದಲ್ಲಿ ಕೊನೆಯಲ್ಲಿ ಹೊಡೆಯುವ ಚೆಂಡಿನ ಬಣ್ಣ. ಆಪ್ಷನ್ ಎ ಕೆಂಪು. ಆಪ್ಷನ್ ಬಿ ಕಪ್ಪು. ಆಪ್ಷನ್ ಸಿ ನೀಲಿ. ಆಪ್ಷನ್ ಡಿ ಹಳದಿ. ಇದಕ್ಕೆ ಆನ್ಸರು ಆಪ್ಷನ್ ಬಿ ಕಪ್ಪು. 23ನೇ ಕ್ವಶನ್ನು. ನ್ಯೂಜಿಲ್ಯಾಂಡ್ ದೇಶದ ರಾಜಧಾನಿ. ಆಪ್ಷನ್ ಎ ಈಸ್ಟ್ ಕೇಪ್. ಆಪ್ಷನ್ ಬಿ ಆಪ್ಷನ್ ಸಿ ನ್ಯೂಜಿಲ್ಯಾಂಡ್. ಆಪ್ಷನ್ ಡಿ ಆಕ್ಲ್ಯಾಂಡ್. ಇದಕ್ಕೆ ಆನ್ಸರು ಆಪ್ಷನ್ ಬಿ ವೆಲ್ಲಿಂಗ್ಟನ್. ಪ್ರಶ್ನೆ ಸಂಖ್ಯೆ 24. 24ನೇ ಕ್ವಶನ್ನು. ಭೂಕುಸಿತವನ್ನು ತಡೆಯಬಲ್ಲ ಮಾರ್ಗ. ಎ ಗಾಳಿಯ ಪರದೆ ಸೃಷ್ಟಿಸುವುದು. ಬಿ ಮಾನವನ ಚಟುವಟಿಕೆಗಳನ್ನು ನಿರ್ಬಂಧಿಸುವುದು. ಸಿ ಒಳ್ಳೆಯ ಸಸ್ಯಗಳ ಸಾಲನ್ನು ನೆಡುವುದು. ಡಿ ಪ್ರಾಣಿಗಳ ಚಲನವಲನಗಳನ್ನು ನಿರ್ಬಂಧಿಸುವುದು. ಇದಕ್ಕೆ ಆನ್ಸರು ಒಳ್ಳೆಯ ಸಸ್ಯಗಳ ಸಾಲನ್ನು ನೆಡುವುದು. ಪ್ರಶ್ನೆ ಸಂಖ್ಯೆ 25. ಪ್ರೋಟೀನ್ ಇರದಂತಹ ಆಹಾರ ಪದಾರ್ಥ. ಎ ಅಕ್ಕಿ. ಬಿ ಮೊಟ್ಟೆ. ಸಿ ಮಾಂಸ. ಡಿ ಕಾಳುಗಳು. ಇದಕ್ಕೆ ಆನ್ಸರು ಎ ಅಕ್ಕಿ. ಫ್ರೆಂಡ್ಸ್, PSTR ಎಕ್ಸಾಮ್ಗೆ ಸಂಬಂಧಿಸಿದಂತೆ ನನ್ನ ಹತ್ರ ಒಂದು 6 ಹಳೆಯ ಪ್ರಶ್ನೆ ಪತ್ರಿಕೆಗಳಿದೆ. ಅವುಗಳನ್ನೆಲ್ಲ ನಾನು ಬಿಡಿಸೋ ಪ್ರಯತ್ನ ಮಾಡ್ತೀನಿ. ನೀವು ಈ ಪ್ರಶ್ನೋತ್ತರಗಳನ್ನು ಒಂದು ಕಡೆ ಬರೆದಿಟ್ಕೊಂಡು ಅವನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.